ಸ್ನೇಹಿತರೆ, ಈ ದಿನ ಶುಕ್ರವಾರ ಅತ್ಯಂತ ದೊಡ್ಡ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಗೆ ಎಳ್ಳು ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ಜ್ಯೇಷ್ಠ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ಅತ್ಯಂತ ಪರಮ ಪವಿತ್ರವಾದಂಥ ಅಮಾವಾಸ್ಯೆ ತಿಥಿ ಶುಕ್ರವಾರದ ದಿನ ಬಂದಿದೆ. ಶುಕ್ರವಾರ ಅಂದರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರವಾದಂಥ ದಿನ. ಅಮಾವಾಸ್ಯೆ ತಿಥಿ ಅಂದರೂ ಕೂಡ ಲಕ್ಷ್ಮೀ ದೇವಿಗೆ ಪ್ರೀತಿಕರವಾದಂಥ ದಿನ. ಈ ದಿನ ಉಪ್ಪಿನ ಜಾಡಿಯಲ್ಲಿ ಸಾಯಂಕಾಲ 5:15ರಿಂದ 6:30 ಒಳಗಡೆ ನೀವು ಈ ವಸ್ತುಗಳನ್ನು ಬಚ್ಚಿಡಿ. ಇದನ್ನು ಪ್ರತಿ ಶುಕ್ರವಾರ ಅಂದರೆ ಯಾವ ಶುಕ್ರವಾರ ಬೇಕಾದರೂ ಮಾಡ್ಕೊಳ್ಬೋದು. ಆದರೆ ಈ ಒಂದು ಶುಕ್ರವಾರ ಏನಿದೆ ನೋಡಿ ಸ್ನೇಹಿತರೆ, ಅಮಾವಾಸ್ಯೆ ಇರೋದ್ರಿಂದ, ಅಮಾವಾಸ್ಯೆ ತಿಥಿ ದಿನ ಇದನ್ನು ನಾವು ಬಚ್ಚಿಡೋದ್ರಿಂದ, ಅಮಾವಾಸ್ಯೆ ಅಂತಂದರೆ ನಾವು ಏನೇ ಒಂದು ಕಾರ್ಯತಂತ್ರಗಳನ್ನು ಮಾಡಿದರೂ ಕೂಡ ಖಂಡಿತ ಅದು ನಮಗೆ ಫಲವನ್ನು ಕೊಡುತ್ತೆ ಅನ್ನೋ ಒಂದು ನಂಬಿಕೆ ಅನಾದಿ ಕಾಲದಿಂದ ಬೆಳೆದು ಬಂದಿದೆ. ನೀವು ಬೇಕಾದ್ರೆ ಅದನ್ನು ಪ್ರಯೋಗ ಮಾಡ್ಕೊಂಡು ನೋಡಿ. ಏನಾದರೂ ದೋಷಗಳಿದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂದರೆ ಅಮಾವಾಸ್ಯೆ ತಿಥಿಗಳನ್ನೇ ನಾವು ಹೇಳ್ತೀವಿ, ಅಮಾವಾಸ್ಯೆ ತಿಥಿಗಳಲ್ಲಿ ಮಾಡ್ಕೊಳ್ಬೇಕು ಅಂತ. ಅದೇ ರೀತಿ ಈ ಥರ ತಂತ್ರಸಾರಗಳನ್ನು ಕೂಡ ನಾವು ಅಮಾವಾಸ್ಯೆ ತಿಥಿಗಳಲ್ಲಿ ಮಾಡ್ಕೊಂಡ್ವಿ, ಅದರಲ್ಲೂ ಶುಕ್ರವಾರದ ಜೊತೆ ಕೂಡಿ ಬಂದಿರುವ ಅಮಾವಾಸ್ಯೆ ದಿನ ಮಾಡ್ಕೊಂಡ್ವಿ ಅಂದರೆ ಖಂಡಿತ ಅದು 100ಕ್ಕೆ 100ರಷ್ಟು ನೆರವೇರುತ್ತೆ. ನೀವು ನಂಬಿಕೆ ಶ್ರದ್ಧೆಯಿಂದ ಮಾಡ್ಕೊಳ್ಬೇಕಷ್ಟೆ. ಉಪ್ಪು ಅಂದರೆ ಪರಮ ಪವಿತ್ರವಾದಂಥದ್ದು, ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು. ಲಕ್ಷ್ಮೀದೇವಿ ಕ್ಷೀರಸಾಗರ ಮಂಥನದ ಸಂದರ್ಭದಲ್ಲಿ ಜನ್ಮ ತಾಳಿದ್ರು. ಅದೇ ಸಂದರ್ಭದಲ್ಲಿ ಈ ಉಪ್ಪು ಕೂಡ ಜನಿಸ್ತು. ಉಪ್ಪಿನ ಜೊತೆ ಶಂಖ ಚಕ್ರ, ಗೋಮತಿ ಚಕ್ರ, ಹೀಗೆ ಎಲ್ಲ ಕೂಡ ಜನನವಾಯಿತು. ಹಾಗಾಗಿ ಈ ಉಪ್ಪು ಅಂದರೆ ಲಕ್ಷ್ಮೀ ದೇವಿಗೆ ವಿಶೇಷವಾದಂಥ ಒಂದು ಪ್ರೀತಿ. ಲಕ್ಷ್ಮಿ ಈ ಉಪ್ಪಿಗೆ ಆಕರ್ಷಿತಳಾಗ್ತಾಳೆ, ಲಕ್ಷ್ಮೀ ಸ್ವರೂಪವಾದಂಥದ್ದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಶ್ರೇಷ್ಠವಾದಂಥ ಉಪ್ಪಿನಿಂದ ನಾವು ಹೇಗೆ ಆಹಾರದ ರುಚಿಯನ್ನು ಹೆಚ್ಚಿಸ್ಕೊಳ್ತೀವೋ ಅದೇ ರೀತಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು, ಋಣಾತ್ಮಕ ಶಕ್ತಿಯನ್ನು ಹೊರಹಾಕ್ಬೋದು. ಹಾಗೆಯೇ ಹಣಕಾಸನ್ನು ವೃದ್ಧಿ ಮಾಡ್ಕೊಳ್ಬೋದು. ನಮ್ಗೆ ಬಂದಿರುವಂಥ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬೋದು. ದೃಷ್ಟಿ ದೋಷ, ಮಂತ್ರತಂತ್ರಗಳಾಗಿದ್ದರೆ, ನಮ್ಮ ಮೇಲೆ ಪ್ರಯೋಗಗಳಾಗಿದ್ದರೆ ಅದನ್ನು ಕೂಡ ಉಪ್ಪು ನಿವಾರಣೆ ಮಾಡುತ್ತೆ. ಅನಾದಿ ಕಾಲದಿಂದ ನಮ್ಮ ಹಿರೀಕರು ಉಪ್ಪಿನಿಂದ ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡುವಂಥದ್ದು, ಸಾಕಷ್ಟು ರೀತಿ ತಂತ್ರಗಳನ್ನು ಮಾಡುವಂಥದ್ದು ನೀವು ನೋಡಿಕೊಂಡೇ ಬಂದಿದ್ದೀರಾ. ಈಗಲೂ ಕೂಡ ಈ ಸಂಪ್ರದಾಯಗಳನ್ನು ಸಾಕಷ್ಟು ಜನ ಹಳ್ಳಿ ಕಡೆಯಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಚಿಕ್ಕ ಮಕ್ಕಳಿದ್ರೆ ಅವಕ್ಕೆ ದೋಷಗಳನ್ನು ತೆಗಿಬೇಕು, ದೃಷ್ಟಿಯನ್ನು ತೆಗಿಬೇಕು ಅಂದರೆ ಉಪ್ಪನ್ನು ಉಪಯೋಗಿಸ್ಕೊಂಡೇ ಮಾಡ್ಕೊಳ್ತಾರೆ. ಅದೇ ರೀತಿಯಲ್ಲಿ ಉಪ್ಪಿನ ದೀಪಾರಾಧನೆ ಮಾಡುವಂಥದ್ದು ಇರ್ಬೋದು, ಅಥವಾ ಉಪ್ಪಿನಿಂದ ಸಾಕಷ್ಟು ರೀತಿಯ ತಂತ್ರಗಾರಿಕೆಗಳನ್ನು ಮಾಡ್ಬೋದು. ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಸಾಕಷ್ಟು ರೀತಿಯ ತಂತ್ರಗಾರಿಕೆಗಳನ್ನು ಉಪ್ಪಿನ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಸಿದ್ಧಿಶಾಸ್ತ್ರದಲ್ಲಿ ಉಪ್ಪಿನ ಜಾಡಿಯಲ್ಲಿ ಈ ವಸ್ತುಗಳನ್ನು ಬಚ್ಚಿಡೋದ್ರಿಂದ ಧನಾಭಿವೃದ್ಧಿ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಉಪ್ಪಿನ ಜೊತೆ ಈ ವಸ್ತುಗಳನ್ನು ಬಚ್ಚಿಡೋದ್ರಿಂದ ಲಕ್ಷ್ಮಿ ಸ್ಥಿರಕಾಲ ನಮ್ಮ ಮನೆಯಲ್ಲಿ ಇರ್ತಾಳೆ, ಧನಕನಕ ರಾಶಿಗಳು ನಮ್ಮ ಮನೆಯಲ್ಲಿ ತುಂಬಿ ತುಳುಕುತ್ತೆ, ಐಶ್ವರ್ಯ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗೆ ಉಪ್ಪನ್ನು ನಾವು ಒಂದಷ್ಟು ಇಡಬೇಕಂದ್ರೆ ಅಂದರೆ ಉಪ್ಪನ್ನು ತರಬೇಕು ಅಂತಂದ್ರೂ ಕೂಡ ಶುಕ್ರವಾರದ ದಿನ ಸೂಕ್ತವಾದಂಥ ದಿನ ಅಂತ ಹೇಳ್ತಾರೆ. ಅಂದರೆ ಶುಕ್ರವಾರ ಬೆಳಗ್ಗೆ 6ರಿಂದ 7 ಗಂಟೆ ಸಮಯದಲ್ಲಿ ಶುಕ್ರ ದೆಸೆ ಇರುತ್ತೆ. ಆ ಸಮಯದಲ್ಲಿ ಕಲ್ಲುಪ್ಪನ್ನು ತಂದರೆ ಒಳಿತು. ಹಾಗೆ ಮಧ್ಯಾಹ್ನ 1ರಿಂದ 2 ಗಂಟೆ ಸಮಯದಲ್ಲೂ ಕೂಡ ಶುಕ್ರ ದೆಸೆ ಇರುತ್ತೆ. ಆ ಸಮಯದಲ್ಲೂ ಕೂಡ ಕಲ್ಲುಪ್ಪನ್ನು ಕೊಂಡು ತಂದರೆ ಮನೆಗೆ ಉಪ್ಪಿನ ಸಮೇತವಾಗಿ ಲಕ್ಷ್ಮಿ ಆಗಮನವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಉಪ್ಪನ್ನು ಈ ದಿನ ತೊಗೊಂಬನ್ನಿ. ಈ ದಿನ ಅಮಾವಾಸ್ಯೆ ತಿಥಿ ಇರೋದ್ರಿಂದ ಲಕ್ಷ್ಮಿಯ ಸಂಚಾರವಿರುತ್ತೆ. ನೀವು ಉಪ್ಪನ್ನು ತೊಗೊಂಡು ಬಂದು ಆ ಉಪ್ಪನ್ನು ಪೂಜಿಸಿ ಆನಂತರ ನೀವು ಉಪ್ಪಿನ ಜಾಡಿಯಲ್ಲಿ ಹಾಕ್ಕೊಳ್ಬೋದು. ಅಥವಾ ಈಗಾಗಲೇ ಉಪ್ಪು ತುಂಬಾ ಇದೆ ಅಂದ್ರೂ ಕೂಡ ಆ ಉಪ್ಪಿನ ಜಾಡಿಯಲ್ಲಿ ಈ ವಸ್ತುಗಳನ್ನು ಬಚ್ಚಿಡ್ಬೋದು ಸ್ನೇಹಿತರೆ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಬೇಕು. ಹಳದಿ ಬಣ್ಣದ ಬಟ್ಟೆಯಲ್ಲೇ ಮಾಡ್ಕೊಳ್ಬೇಕು. ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ಕೊಳ್ತಾ ಇರೋದ್ರಿಂದ. ಹಾಗಾಗಿ ಸ್ನೇಹಿತರೆ, ಇದಕ್ಕೆ ಒಂದು ಗುಂಡು ಅಡಿಕೆ ಅಥವಾ ಬಟ್ಟಲ ಅಡಿಕೆಯನ್ನು ತೆಗೆದುಕೊಳ್ಳಿ. ಹಾಗೆ ಇದ್ರ ಜೊತೆಗೆ ಒಂದು 5 ರು ನಾಣ್ಯ ಅಥವಾ ತಾಮ್ರದ ನಾಣ್ಯ ಅಥವಾ ಬೆಳ್ಳಿ ನಾಣ್ಯ ಯಾವುದಿದ್ರೂ ಕೂಡ ತೆಗೆದುಕೊಳ್ಬೋದು. ಇದ್ರ ಜೊತೆಗೆ ಚಿನ್ನದ ನಾಣ್ಯವನ್ನು ಕೂಡ ಇಡ್ಬೋದು. ಆದರೆ ಉಪ್ಪಿನೊಳಗಡೆ ನಾವು ನಾಣ್ಯಗಳನ್ನು ಇಡೋದ್ರಿಂದ ಜಾಸ್ತಿ ದಿನ ಇಟ್ಟರೆ ಅದು ತುಕ್ಕಿಡ್ದಿರೋ ಥರ ಆಗಿಬಿಡುತ್ತೆ. ಹಾಗಾಗಿ ಈ ಗಂಟೇನಿರುತ್ತೆ ನೋಡಿ, ಇದನ್ನು ಒಂದು 5 ರೂಪಾಯಿ ನಾಣ್ಯವನ್ನು ಕೂಡ ಇಟ್ಕೊಳ್ಳಿ ಸಾಕು. ಈ ಗಂಟೊಳಗಡೆ ಅಂದರೆ ಉಪ್ಪಿನ ಈ ಒಂದು ಹಳದಿ ಬಣ್ಣದ ಗಂಟನ್ನು ಉಪ್ಪಿನೊಳಗೆ ಇಡೋದಕ್ಕೆ ಇದೊಂದು ಮಾಡ್ಕೊಳ್ತಾ ಇದ್ದೀವಲ್ಲ, ಈ ಗಂಟೊಳಗಡೆ 5 ರೂಪಾಯಿ ನಾಣ್ಯ, ಒಂದು ಬಟ್ಟಲ ಅಡಿಕೆ, ಹಾಗೆಯೇ ಇದ್ರ ಜೊತೆಗೆ 2 ಹಳದಿ ಬಣ್ಣದ ಕವಡೆಗಳನ್ನು ಇಟ್ಕೊಳ್ಳಿ ಸ್ನೇಹಿತರೆ. ಅಥವಾ ಗೋಮತಿ ಚಕ್ರವನ್ನು ಇಟ್ಕೊಳ್ಳಿ. ಇದರಲ್ಲಿ ಯಾವುದಾದ್ರೂ ನೀವು ಇಟ್ಕೊಳ್ಬೋದು. ಕವಡೆ ಇಟ್ಕೊಂಡ್ರೂ ಕೂಡ ಧನಾಕರ್ಷಣೆ ಮಾಡುತ್ತೆ, ಗೋಮತಿ ಚಕ್ರವನ್ನು ಇಟ್ಕೊಂಡ್ರೂ ಕೂಡ ಧನಾಕರ್ಷಣೆಯನ್ನು ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ. ಇಷ್ಟೇ ಸ್ನೇಹಿತರೆ ಬೇಕಾಗಿರೋದು. ಉಪ್ಪು, ಹಣ, ಹಾಗೆ ಈ ಒಂದು ಗೋಮತಿ ಚಕ್ರ
ಆಗಿರಲಿ ಅಥವಾ ಕವಡೆ ಆಗಿರಲಿ, ಇದರಲ್ಲಿ ಯಾವುದಾದ್ರೂ ಇಟ್ಕೊಂಡು ಇದನ್ನು ಒಂದು ಚಿಕ್ಕ ಗಂಟನಾಗಿ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ಅಕ್ಷತೆ, ಅರಿಶಿನ, ಕುಂಕುಮ ಕೂಡ ಹಾಕ್ಕೊಳ್ಬೋದು. ಅಕ್ಷತೆ ಲಕ್ಷ್ಮಿಯನ್ನು ಆಕರ್ಷಿಸುತ್ತೆ, ಅರಿಶಿನ ಕುಂಕುಮ ದೈವ ಸ್ವರೂಪ, ದೇವರಿಗೆ ಪ್ರಿಯಕರವಾದಂಥದ್ದು. ಹಾಗಾಗಿ ಇದನ್ನು ಕೂಡ ನೀವು ಸೇರಿಸ್ಕೊಂಡು ಗಂಟನ್ನು ಕಟ್ಕೊಳ್ಬೋದು. ಪ್ರಧಾನವಾಗಿ ಬೇಕಾಗಿರುವಂಥದ್ದು ಬಟ್ಲು ಅಡಿಕೆ ಅಥವಾ ಗುಂಡು ಅಡಿಕೆ, 5 ರೂಪಾಯಿ ನಾಣ್ಯ ಅಥವಾ ಬೆಳ್ಳಿ ನಾಣ್ಯನೋ ತಾಮ್ರದ ನಾಣ್ಯನೋ ಯಾವುದಾದ್ರೂ ಒಂದು ತೆಗೆದುಕೊಳ್ಬೋದು. ಅಥವಾ ಚಿನ್ನದ ನಾಣ್ಯ ಇದ್ರೂ ಕೂಡ ತೆಗೆದಿಟ್ಕೊಳ್ಬೋದು, ಅಥವಾ ಚಿನ್ನದ ಒಂದು ತುಂಡನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಅದರ ಜೊತೆಗೆ ಬೇಕಾಗಿರುವಂಥದ್ದು ಈ ಗೋಮತಿ ಚಕ್ರ ಆಗಿರಲಿ ಅಥವಾ ಹಳದಿ ಬಣ್ಣದ ಕವಡೆ, ಎರಡರಲ್ಲಿ ಯಾವ್ದು ಬೇಕಾದರೂ ಇಟ್ಕೊಳ್ಬೋದು. ಎರಡೂ ಇಟ್ಕೊತೀನಿ ಅಂದರೂ ಕೂಡ ತೊಂದರೆ ಇಲ್ಲ. ಅದ್ರ ಜೊತೆಗೆ ಅಕ್ಷತೆ, ಅರಿಶಿನ, ಕುಂಕುಮವನ್ನು ಬೇಕಾದ್ರೆ ಹಾಕಿ ಇಟ್ಕೊಳ್ಬೋದು. ಇದನ್ನು ಒಂದು ಗಂಟನ್ನಾಗಿ ಕಟ್ಟಿ ಫಸ್ಟು ನೀವು ಇದನ್ನು ಈ ಪರಿಹಾರ ಮಾಡ್ಕೊಳ್ಳುವಾಗ ನೀವು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಪಾದದ ಕೆಳಗಡೆ ಇಟ್ಟು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಬೆಳಗ್ಗೆನೇ ಮಾಡ್ಕೊಳ್ತೀವಿ ಅಂದರೆ ಮಾಡ್ಕೊಳ್ಬೋದು, ಸಾಯಂಕಾಲ ಕೂಡ ದೀಪಾರಾಧನೆ, ತುಪ್ಪದ ದೀಪಾರಾಧನೆ ಮಾಡಿ ಅಮ್ಮನವ್ರ ಹತ್ರ ಭಕ್ತಿ ಶ್ರದ್ಧೆಯಿಂದ ತಾಯಿ ಈ ಒಂದು ಪರಿಹಾರವನ್ನು ನನ್ನ ಧನಾಕರ್ಷಣೆಗೋಸ್ಕರ ಮಾಡ್ಕೋತಾ ಇದ್ದೀನಿ. ಬಡತನ ನೋವು ಕಷ್ಟಗಳನ್ನು ಅನುಭವಿಸಿ ಸಾಕಾಗಿದೆ. ಇನ್ನು ಮುಂದೆ ಸ್ಥಿರ ಕಾಲ ನಮ್ಮ ಮನೆಯಲ್ಲಿ ನೆಲೆಯೂರು ತಾಯಿ, ನಮ್ಮನ್ನು ಆಶೀರ್ವದಿಸು, ಅಷ್ಟೈಶ್ವರ್ಯವನ್ನು ಪ್ರಾಪ್ತಿ ಮಾಡು. ನಮ್ಮ ಮನೆಯಲ್ಲಿರುವಂಥ ಕಷ್ಟಗಳು, ದೋಷಗಳು, ಯಾವುದೇ ರೀತಿ ದೋಷಗಳಿದ್ರೂ ಕೂಡ ಅದನ್ನು ನಿವಾರಣೆ ಮಾಡು ತಾಯಿ. ಮನೆಗೆ ಬಂದಿರುವ ದಾರಿದ್ರ್ಯವನ್ನು ನಿವಾರಣೆ ಮಾಡು ತಾಯಿ ಅಂತ ಕೇಳಿಕೊಂಡು ನೀವು ಇದನ್ನು ಗಂಟನ್ನು ಕಟ್ಟಿ ಧೂಪ ದೀಪಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ಧೂಪ ದೀಪಗಳನ್ನು ಮಾಡಿಕೊಂಡು ಅಮ್ಮನವರಿಗೆ ಏನಾದರೂ ಒಂದು ಸಣ್ಣದಾಗಿ ಡ್ರೈ ಫ್ರೂಟ್ಸು, ಬೆಲ್ಲನೋ, ಒಂದು ಹಸಿ ಹಾಲು ಏನಾದರೂ ನೈವೇದ್ಯನ ಇಡಿ. ಯಾಕಂದರೆ ಈ ದಿನ ಅಮಾವಾಸ್ಯೆ ಇದೆ, ಪರಮ ಪವಿತ್ರವಾದಂಥ ದಿನ. ಈ ದಿನ ಅಮ್ಮನವ್ರನ್ನ ಸಂತೃಪ್ತಗೊಳಿಸ್ಕೊಂಡು ಈ ಪ್ರಕಾರದಲ್ಲಿ ನಾವು ಉಪ್ಪಿನ ಜಾಡಿಯಲ್ಲಿ ಇದನ್ನು ಇಟ್ಕೊಳ್ಬೇಕಾಗುತ್ತೆ. ಅಮ್ಮನವರು ಖಂಡಿತವಾಗಿ ಬೇಡಿದ ವರಗಳನ್ನು ಕರುಣಿಸ್ತಾರೆ. ಅದರಲ್ಲೂ ಅಮಾವಾಸ್ಯೆ ತಿಥಿ ಆಗಿರೋದ್ರಿಂದ ಈ ದಿನ ಮಾಡಿಕೊಳ್ಳುವಂಥ ಯಾವುದೇ ಪರಿಹಾರಗಳು, ಯಾವುದೇ ತಂತ್ರಮಂತ್ರಗಳು ಖಂಡಿತ ಫಲವನ್ನು ಕೊಡುತ್ತೆ. ಸಾಕಷ್ಟು ನಮ್ಮ ಹಿರಿಯರು, ಪಂಡಿತರು ಸಾಕಷ್ಟು ರೀತಿಯ ಪ್ರಯೋಗಗಳನ್ನು ಈ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲೇ ಮಾಡ್ಕೊಳ್ತಾರೆ. ಅದರಲ್ಲೂ ವಿಶೇಷವಾಗಿ ಶುಕ್ರವಾರ, ಗುರುವಾರ, ಭಾನುವಾರದ ದಿನ ಅಮಾವಾಸ್ಯೆ ಬಂತು ಅಂತಂದರೆ ಸರ್ವಶ್ರೇಷ್ಠವಾದಂಥ ಅಮಾವಾಸ್ಯೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಈ ಶುಕ್ರ ಅಮಾವಾಸ್ಯೆ ಏನಿದೆ ನೋಡಿ ಸ್ನೇಹಿತರೆ, ಇದು ಧನಾಭಿವೃದ್ಧಿ ಮಾಡುವಂಥ ಒಂದು ಅಮಾವಾಸ್ಯೆ ಆಗಿದೆ. ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ, ಹಣ ವೃದ್ಧಿಯಾಗುತ್ತೆ, ಸಾಕಷ್ಟು ರೀತಿಯ ಬದಲಾವಣೆಗಳನ್ನು ಗಮನಿಸ್ತೀರಾ. ಹಾಗೆ ಸ್ನೇಹಿತರೆ, ಈ ಉಪ್ಪಿನ ಒಂದು ಗಂಟೆ ಏನಿದೆ ನೋಡಿ, ಅಂದರೆ ಈ ಉಪ್ಪಿನ ಜಾಡಿಯಲ್ಲಿ ಇಟ್ಕೊಳ್ಳುವಂಥ ಗಂಟೆ ಏನಿದೆ ನೋಡಿ, ಅದರಲ್ಲಿ ಬೇಕಾದ್ರೆ ಏಲಕ್ಕಿ ಕೂಡ ಸೇರಿಸ್ಕೊಳ್ಬೋದು. ಏಲಕ್ಕಿ ಸೇರಿಸ್ಕೊಳ್ಬೋದು ಅಥವಾ ಬಿಡ್ಬೋದು, ನಿಮಗೆ ಬಿಟ್ಟಿದ್ದು. ಏಲಕ್ಕಿ ಕೂಡ ಧನಾಕರ್ಷಣೆ ಮಾಡುತ್ತೆ. ಧನಾಕರ್ಷಣೆ ಮಾಡುವಂಥ ವಸ್ತುಗಳನ್ನು ಇಟ್ಕೊಳ್ಬೇಕಾಗುತ್ತೆ ಅಷ್ಟೇ. ಅನಂತರವಾಗಿ ಉಪ್ಪಿನ ತಳಭಾಗದಲ್ಲಿ, ಜಾಡಿಯ ತಳಭಾಗದಲ್ಲಿ ಇದನ್ನು ಇಟ್ಟು ಅದರ ಮೇಲೆ ಉಪ್ಪು ಹಾಕಿ ಅದನ್ನು ಹಾಗೆ ಬಿಡಿ. ಇದನ್ನು ಸುಮಾರು ಬರೋ ತಿಂಗಳು ಅಮಾವಾಸ್ಯೆ ಏನಿರುತ್ತೆ ನೋಡಿ, ಅಲ್ಲಿ ತನಕ ಬಿಟ್ಟು ಅಮಾವಾಸ್ಯೆಯಲ್ಲಿ ಇದನ್ನು ಬದಲಾಯಿಸ್ಕೊಳ್ಬೋದು. ಅಂದರೆ ಅದರಲ್ಲಿರುವ ಗೋಮತಿ ಚಕ್ರ ಅದನ್ನೆಲ್ಲದನ್ನು ಪ್ರೋಕ್ಷಣೆ, ಒಂದು ನೀರನ್ನು ತೊಳೆದ್ಬಿಟ್ಟು ಪ್ರೋಕ್ಷಣೆ ಮಾಡಿಕೊಂಡು ಅಡಿಕೆಯನ್ನು, ಬಟ್ಲಡಿಕೆ ಏನಿರುತ್ತೆ ಅದನ್ನು ಹಸಿರು ಗಿಡದಲ್ಲಿ ಹಾಕ್ಕೊಳ್ಳಿ. 5 ನಾಣ್ಯವನ್ನು ಹಣ ಇಡುವ ಜಾಗದಲ್ಲಿ ಇಡಿ. ಹೀಗೆ ಇಷ್ಟನ್ನು ಮಾಡ್ಕೊಳ್ಳಿ. ಮತ್ತೆ ನೀವು ಅದನ್ನು ಮುಂದಿನ ತಿಂಗಳು ಕೂಡ ಮಾಡ್ಕೊಳ್ಬೋದು, ಅಂದರೆ ಮುಂದಿನ ಅಮಾವಾಸ್ಯೆಯಲ್ಲೂ ಮಾಡ್ಕೊಳ್ಬೋದು. ಈ ದಿನ ಒಳ್ಳೆಯ ದಿನ ಇರೋದ್ರಿಂದ ಈ ದಿನ ಮಾಡ್ಕೊಂಡು ನೋಡಿ, ಖಂಡಿತ ನೀವು ಬದಲಾವಣೆ ನೋಡಿ ಆಶ್ಚರ್ಯ ಪಡ್ತೀರಾ. ದಿನದಿಂದ ದಿನಕ್ಕೆ ಹಣ ಯಾವುದಾದ್ರೂ ಮೂಲದಿಂದ ಬರುತ್ತೆ, ಒಳ್ಳೆ ವ್ಯಾಪಾರ ವಹಿವಾಟೆಲ್ಲ ಕೈಗೆ ಹಿಡಿಯುತ್ತೆ, ಎಲ್ಲ ರೀತಿ ಕೈಗೂಡುತ್ತೆ ಸ್ನೇಹಿತರೆ. ಖಂಡಿತ ಈ ದಿನ ಮಾಡ್ಕೊಳ್ಳಿ. ಧನ್ಯವಾದಗಳು.